ಹಾಯ್ ಹಲೋ ಎವ್ರಿಬಡಿ. ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 22 ಮತ್ತು 23 ನವೆಂಬರ್ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್. ಸೊ ಈ ನಮ್ಮ ಸುಮುಖ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಯಾರೆಲ್ಲ ಹೊಸಬ್ರಿದ್ದೀರಾ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ, ಹೊಸಬ್ರು ನಮ್ಮ ವಿಡಿಯೋ ನೋಡಿ ಕೊನೆಯದಾಗಿ ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡಿಯೇ ಮಾಡ್ತೀರಾ ಅಂತ ಹೇಳ್ತಾ, ಹಾಗೆಯೇ ದ ಹಿಂದೂ, ಡೆಕಾನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ ಹಾಗೂ ಹಲವು ಗವರ್ಮೆಂಟ್ ವೆಬ್ಸೈಟ್ಸ್ ಮತ್ತು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋಗೆ ಸಂಬಂಧಿಸಿದ ಹಲವು ವಿಚಾರಗಳು ಹಾಗೂ ವಿಷಯಗಳಿಗೆ ಸಂಬಂಧಿಸಿದ MCQsಗಳನ್ನು ನಮ್ಮ ತಂಡ ಸಿದ್ಧಪಡಿಸಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಾಗೆ ಒಂದಷ್ಟು ಪ್ರಶ್ನೆಗಳ ಬಗ್ಗೆ, ವಿಚಾರಗಳ ಬಗ್ಗೆ ತಿಳಿಸ್ಕೊಳ್ಳುವಂತಹ ಒಂದು ಯತ್ನವೇ ಈ ಒಂದು ಸುಮುಖ ಸೊಲ್ಯೂಷನ್ಸ್ನ ಮೂಲಕ ನಾವೆಲ್ಲ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಸೆಷನ್ ಅನ್ನು ನಾವು ಸ್ಟಾರ್ಟ್ ಮಾಡುವ ಮುಂಚೆ ನಿನ್ನೆಯ ಒಂದು ಪ್ರಶ್ನೆಗೆ ಸಂಬಂಧಿಸಿದ ಕೆಲವು ಡಿಸ್ಕಷನ್ಸ್ ಅನ್ನು ನಾವು ಮಾಡುವ. ಈ ಮೂರು ಪ್ರಶ್ನೆಗಳಿಗೂ ಕರೆಕ್ಟ್ ಉತ್ತರ ಕೊಟ್ಟವರು ಯಾರು ಅಂತ ಹೇಳಿದ್ರೆ ರಮೇಶ್ ಬುದಿಯಾಲ್ ಮತ್ತು ಪ್ರಜ್ವಲ್ ಶೆಟ್ಟಿ. ಹಾಗೆಯೇ ಋತುರಾಜ್ ಪಾಟೀಲ್, ವಿಜಯ್ ಮಹಾಂತೇಶ್ ಅಂಗಡಿ, ವೇಣುಗೋಪಾಲ್ ಮತ್ತು ಮಂಜುನಾಥ್ ಇವರು 2 ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ 2ನೇ ಮತ್ತು 3ನೇ ಪ್ರಶ್ನೆಗೆ ಅವರು ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಆದರೆ ಫಸ್ಟ್ ಪ್ರಶ್ನೆಯನ್ನು ಹೆಚ್ಚಿನವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ. ಸೊ ನೋ ಪ್ರಾಬ್ಲಮ್, ತಪ್ಪಾದ್ರೂ ಏನು ತೊಂದರೆ ಇಲ್ಲ, ಯಾಕಂದ್ರೆ ಇದು ಜಸ್ಟ್ ನಿಮ್ಗೆ ಒಂಥರ ರಿವಿಷನ್ ಆಗುವ ಹಾಗೆ. ಇಲ್ಲಿ ತಪ್ಪು ಮಾಡಿದ್ರೆ ಖಂಡಿತವಾಗಿ ಆ ವಿಚಾರವನ್ನು ಇನ್ನಷ್ಟು ಮನದಟ್ಟಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಾ. ಸೊ ಇಲ್ಲಿ ನಮ್ಮ ಪ್ರಶ್ನೆಯನ್ನು ಸರಿಯಾಗಿ ಅವಲೋಕಿಸಿ ನೋಡ್ಕೊಳ್ಳಿ. ಆಸ್ ಪರ್ ಸ್ವಚ್ಛ ಸರ್ವೇಕ್ಷಣ್ 2021, ವಿಚ್ ಇಸ್ ಅ ಕ್ಲೀನೆಸ್ಟ್ ಸಿಟಿ ವಿತ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 1 lakh ಅಂತ ನಾವು ಕೇಳಿದ್ದೇವೆ. ಸೊ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಅತ್ಯಂತ ಸ್ವಚ್ಛ ನಗರ ಯಾವುದು 2021 ಸ್ವಚ್ಛ ಸರ್ವೇಕ್ಷಣ್ ಪ್ರಕಾರ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ವೀಟಾ. ಬಹುತೇಕ ಇದು ಹೆಚ್ಚಿನವರಿಗೆ ಇದು ಬಹುಶಃ ನೀವು ಅಂದ್ರೆ ಸ್ಲೈಡ್ಸ್ಗಳು ಮೇಲೆ ಹೋದಾಗ ಬಹುಶಃ ಅದನ್ನು ತಾವುಗಳು ಇಗ್ನೋರ್ ಮಾಡಿರ್ಬೋದು, ಬಟ್ ಪರವಾಗಿಲ್ಲ, ಈಗ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ. ನೋಡಿ, ನಿನ್ನೆಯ ಒಂದು ಸ್ಲೈಡ್ಗಳನ್ನೇ ನಾನು ಅದಕ್ಕೋಸ್ಕರ ಪುನಃ ರಿವೈಸ್ ಮಾಡುವಂತ ಒಂದು ಯತ್ನಕ್ಕೆ ಹೋಗ್ತೇನೆ. 3 ಮತ್ತು 10 ಲಕ್ಷದ ಒಳಗಿನ ಆ ಒಂದು ಮಧ್ಯಮ ಗಾತ್ರದ ನಗರಗಳಲ್ಲಿ ನೋಯ್ಡಾ ಕ್ಲೀನೆಸ್ಟ್ ಸಿಟಿ ಅಂತ ಅನ್ಕೊಂಡ್ಬಿಟ್ಟಿದೆ. ಓಕೆ, ಅದು ನಮ್ಮ ಪ್ರಶ್ನೆಗೆ ಸಂಬಂಧಿಸಿದಾಗೆ ನಿನ್ನೆಯ ಪ್ರಶ್ನೆ ನಾವು ಆ ರೀತಿಯಾಗಿ ಹಾಕೊಂಡಿದ್ದೇವೆ. ಈಗ ಇಲ್ಲಿ ನಾವು ನೋಡಿದ್ರೆ ಜನರಲ್ ಆಗಿ ಕ್ಲೀನೆಸ್ಟ್ ಸಿಟಿ ಯಾವುದು ಅಂತ ಹೇಳಿದ್ರೆ ಇಂದೋರ್, ಸೂರತ್ ಮತ್ತು ವಿಜಯವಾಡ. ಈಗ ಹೆಚ್ಚಿನವರು ನೀವು ಕ್ಲೀನೆಸ್ಟ್ ಸ್ಮಾಲ್ ಸಿಟಿ 1 ಮತ್ತು 3 ಲಕ್ಷದ ಒಳಗಿನ ವ್ಯಾಪ್ತಿಯಲ್ಲಿ ಬರುವಂತಹ ಜನಸಂಖ್ಯೆ ಇದೆಯಲ್ಲ, ಅದು ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಅದು. ಆದ್ರೆ ನಮ್ಮ ಪ್ರಶ್ನೆ ಏನಾಗಿತ್ತು ಹೇಳಿ, ಜನಸಂಖ್ಯೆ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತಹ ಸಿಟಿ ಅಥವಾ ನಗರಗಳಿಗೆ ಸಂಬಂಧಿಸಿದಾಗೆ ಸ್ವಚ್ಛ ನಗರ ಯಾವುದು ಅಂತ ನಮ್ಮ ಪ್ರಶ್ನೆಯಾಗಿತ್ತು. ಲೆಸ್ ದೆನ್ 1 lakh. ನೋಡಿ, ಮುನ್ಸಿಪಲ್ ಕೌನ್ಸಿಲ್, ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಇದೆಯಲ್ಲ, ಅದು 1 to 3 lakh, 1 ರಿಂದ 3 ಲಕ್ಷದ ವ್ಯಾಪ್ತಿಯಲ್ಲಿ ಬಂದಂತ ಇದರಲ್ಲಿ ನ್ಯೂ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್. ಆದ್ರೆ ನಮ್ಮ ಪ್ರಶ್ನೆ ಇದ್ದದು ಇಲ್ಲಿ ಪುನೊಂದ್ಸಲ ನೀವು ನೋಡ್ಬಿಡಿ, ವಿಚ್ ಇಸ್ ಅ ಕ್ಲೀನೆಸ್ಟ್ ಸಿಟಿ ವಿತ್ ಪಾಪ್ಯುಲೇಷನ್ ಲೆಸ್ ದೆನ್ 1 lakh ಅಂತ ಹೇಳುವಾಗ ಡೆಫಿನೆಟ್ಲಿ ಅಲ್ಲಿ ಆನ್ಸರ್ ಬರುವಂತದ್ದು ಮಹಾರಾಷ್ಟ್ರದ ವೀಟಾ. ಸೊ ವೀಟಾ ಅಂತ ಹೇಳುವಂತ ಈ ಸಿಟಿ ಬಹುಶಃ ಈ ನಗರ ತುಂಬಾನೇ ಏನ್ ಹೇಳೋದು, ಇಟ್ ಈಸ್ ನಾಟ್ ವೆರಿ ಫೆಮಿಲಿಯರ್ ವಿತ್ ಅಸ್. ಸೊ ಹಾಗಾಗಿ ಹೆಚ್ಚಿನವರು ಇದನ್ನು ಸೈಡ್ ಲೈನ್ ಮಾಡಿರ್ಬೋದು. ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚಾಗಿ ನೋಡಿ, ಇದು ವಿಕಿಪೀಡಿಯಾದಲ್ಲಿ ಕಂಡು ಬರುವಂತ ಒಂದು ಮಾಹಿತಿಯನ್ನು ನಾನು ಇಲ್ಲಿ ಹಾಕಿದ್ದೇನೆ. ಸೊ ನೋಡಿ, ವೀಟಾ ಅಂತ ಹೇಳಿದ್ರೆ ಇದೊಂದು ಸಣ್ಣ ನಗರಿ. ಇಲ್ಲಿ ಇದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಬರುವಂತ ಒಂದು ಮುನ್ಸಿಪಲ್ ಕೌನ್ಸಿಲ್. ವೀಟಾ ಇಸ್ ಬೇಸಿಕಲಿ ಎ ಸಿಟಿ. ಹಾಗೂ ಇನ್ ದ ಸ್ವಚ್ಛ ಸರ್ವೇಕ್ಷಣ್ 2021, ವೀಟಾ is ranked the top in the cleanest city in less than 1 lakh population category. ಸೊ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತ ಆ ನಗರಗಳಲ್ಲಿ ಈ ವೀಟಾ ಅಂತ ಹೇಳುವಂತ ಈ ನಗರ ಇದೆಯಲ್ಲ, ವೀಟಾ ಎಲ್ಲಿದೆ ಹೇಳಿ, ಇಟ್ ಈಸ್ ಇನ್ ಸಾಂಗ್ಲಿ ಡಿಸ್ಟ್ರಿಕ್ಟ್. ಸೊ ಅಲ್ಲಿ ಈ ಒಂದು ನಗರಕ್ಕೆ 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವಂತ ನಗರಗಳಲ್ಲಿ ಇದು ತುಂಬಾನೇ ಕ್ಲೀನೆಸ್ಟ್ ನಗರ ಅಂತ ಹೇಳುವಂತ ಕೀರ್ತಿಗೆ ಅದು ಪಾತ್ರ ಆಗಿದೆ. ಸೊ ಇದರ ಜನಸಂಖ್ಯೆ ನೋಡಿದ್ರೆ ನಿಮ್ಗೆ ಇಲ್ಲಿ ಅನ್ಸ್ಬೋದು, 2011 ಇಂಡಿಯನ್ ಸೆನ್ಸಸ್ ಪ್ರಕಾರ ಈ ವೀಟಾ ಅಂತ ಹೇಳುವಂತ ನಗರ ಇದೆಯಲ್ಲ, ಸಣ್ಣ ನಗರನೇ ಇದು, ಯಾಕಂದ್ರೆ ಲೆಸ್ ದೆನ್ 1 lakh ಪಾಪ್ಯುಲೇಷನ್. ಇಲ್ಲಿ ನಾವು ನೋಡ್ಬೋದು ಟೋಟಲ್ ಪಾಪ್ಯುಲೇಷನ್ ನೋಡಿ 48,289. ಅದರಲ್ಲಿ 24,000 ಚಿಲ್ಲರೆ ಪುರುಷರು, 23,000 ಚಿಲ್ಲರೆ ಮಹಿಳೆಯರು. ಓಕೆ, ಸೊ ದಿಸ್ ಇಸ್ ಅ ಸ್ಮಾಲ್ ಇನ್ಫಾರ್ಮೇಶನ್ ಅಬೌಟ್ ವೀಟಾ. ಸೊ ಐ ಆಮ್ ಶ್ಯೂರ್ ಇಲ್ಲಿ ಹೆಚ್ಚಿನವರು ಇನ್ನು ಮುಂದೆ ವೀಟಾದ ಬಗ್ಗೆ ಎಲ್ಲಿದೆ ಅಂತ ಕೇಳಿದ್ರು ಕೂಡ ನಿಮ್ಗೆ ಇದನ್ನು ಖಂಡಿತವಾಗಿ ಇದನ್ನು ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ಹಾಗಾಗಿ ಅಲ್ಲಿ ಒಂದು ಕ್ಲಾರಿಟಿಯನ್ನು ನಾವು ಈ ಪ್ರಶ್ನೆಗಳ ಮೂಲಕ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ. ಸೊ ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್ ಫಾರ್ ಎವ್ರಿಬಡಿ. ಹಾಗೇನೆ ಸ್ವಚ್ಛ ಸರ್ವೇಕ್ಷಣ್ 2021 ಪ್ರಕಾರ 100
ಅರ್ಬನ್ ಲೋಕಲ್ ಬಾಡೀಸ್ಗಳಿಗಿಂತ ಕಡಿಮೆ ಇರುವ ಅತ್ಯಂತ ಸ್ವಚ್ಛ ರಾಜ್ಯ ಯಾವುದಾಗಿದೆ? ಸೊ ಡೆಫಿನೆಟ್ಲಿ ಆಲ್ ಆಫ್ ಯು ಹ್ಯಾವ್ ಗಿವನ್ ಇಟ್ ರೈಟ್. ದ ರೈಟ್ ಆನ್ಸರ್ ಇಸ್ ಜಾರ್ಖಂಡ್. ಹಾಗೆಯೇ 1986ರ ಬಾಲಕಾರ್ಮಿಕ ನಿಷೇಧ ನಿಯಂತ್ರಣ ಕಾಯ್ದೆಯ ಎಷ್ಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಯನ್ನು ಮಗು ಎಂದು ಪರಿಗಣಿಸುತ್ತದೆ? ಡೆಫಿನೆಟ್ ಆಗಿ ಇಟ್ ಈಸ್ 14 years. ಓಕೆ, ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಇದು ಇವತ್ತಿನ ಮೊದಲನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಾಹಕಗಳಿಂದ ಹರಡುವ ರೋಗವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ವೆಕ್ಟರ್ ಬೋರ್ನ್ ಡಿಸೀಸ್? And so yeah, the right answer is option D, that is beriberi. Vitamin B ನ್ಯೂನತೆಯಿಂದ ಅಥವಾ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಬಿ ಕಾಸಸ್ ಬೆರಿಬೆರಿ. ಸೊ ಇದೊಂದು ವಿಟಮಿನ್ ನ್ಯೂನತೆ ಇರುವಂತಹ ಒಂದು ರೋಗ ಬೆರಿಬೆರಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದು ವಾಹಕಗಳಿಂದ ಹರಡುವಂತ ರೋಗ ಅಲ್ಲ. ಓಕೆ, ಇಟ್ ಈಸ್ ಅ ವಿಟಮಿನ್ ಡೆಫಿಷಿಯನ್ಸಿ ಡಿಸೀಸ್. ಹಾಗಿದ್ರೆ ವಾಹಕಗಳಿಂದ ಹರಡುವ ರೋಗ ಯಾವುದು? ವಾಟ್ ಆರ್ ದ ವೆಕ್ಟರ್ ಬೋರ್ನ್ ಡಿಸೀಸಸ್? ಸೊ ವೆಕ್ಟರ್ಸ್ ಅಂತ ಹೇಳಿದ್ರೆ ವಾಹಕಗಳು. ಬೇಸಿಕಲಿ ದೀಸ್ ಆರ್ ಲಿವಿಂಗ್ ಆರ್ಗನಿಸಮ್ಸ್ ದಟ್ ಕ್ಯಾನ್ ಟ್ರಾನ್ಸ್ಮಿಟ್ ಇನ್ಫೆಕ್ಷಸ್ ಡಿಸೀಸಸ್ ಬಿಟ್ವೀನ್ ಹ್ಯೂಮನ್ಸ್ ಆರ್ ಫ್ರಮ್ ಆನಿಮಲ್ಸ್ ಟು ಹ್ಯೂಮನ್ಸ್. ಸೊ ವಾಹಕಗಳು ಅಂತ ಹೇಳಿದ್ರೆ ಮನುಷ್ಯರ ನಡುವೆ ಅಥವಾ ಪ್ರಾಣಿಗಳಿಂದ ಮನುಷ್ಯರಿಗೆ ಸಾಂಕ್ರಾಮಿಕ ರೋಗಗಳನ್ನು ಹರಡುವಂತ ಒಂದು ಜೀವಂತ ಜೀವಿಗಳಾಗಿವೆ. ಸೊ ಕೆಲವು ಹೇನು ರೂಪದಲ್ಲಿರ್ಬೋದು, ಮೈಕ್ರೋ ಆರ್ಗನಿಸಮ್ಸ್ ಇರ್ಬೋದು, ಸೊಳ್ಳೆಗಳಿರ್ಬೋದು, ನೊಣಗಳಿರ್ಬೋದು, ಜಿರಳೆಗಳಿರ್ಬೋದು. ಸೊ ದರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ವೆಕ್ಟರ್ಸ್. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ ವೆಕ್ಟರ್ಗಳಿಂದ ವಾಹಕಗಳಿಂದ ಹರಡುವಂತ ರೋಗ. ಸೊ ಚಿಕನ್ ಗುನ್ಯಾ ಇರ್ಬೋದು, ಮಲೇರಿಯಾ ಇರ್ಬೋದು, ಸ್ಕ್ರಬ್ ಟೈಫಸ್ ಇರ್ಬೋದು. ಸೊ ಸ್ಕ್ರಬ್ ಟೈಫಸ್ ಬೇಸಿಕಲಿ ಇದು ಬ್ಯಾಕ್ಟೀರಿಯಾದಿಂದ, ಅದರಲ್ಲೂ ಕೂಡ ಟಿಗರ್ ಮೈಟ್ ಅಂತ ಹೇಳುವಂತ ಆ ಒಂದು ವಾಹಕದ ಮೂಲಕ, ಒಂದು ಹೇನಿನ ರೀತಿಯಲ್ಲಿರುವಂತಹ ಟಿಗರ್ ಮೈಟ್ಸ್ ಅಂತ ಹೇಳುವಂತ ಆ ವಾಹಕಗಳ ಮೂಲಕ ಹರಡುವಂತ ಒಂದು ರೋಗ ಸ್ಕ್ರಬ್ ಟೈಫಸ್ ಬಗ್ಗೆ ಹಿಂದಿನ ಸೆಷನ್ಸ್ ಗಳಲ್ಲಿ ನಾವು ತುಂಬಾನೇ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಪ್ಲೀಸ್ ಗೋ ಥ್ರೂ ದ ಓಲ್ಡ್ ವಿಡಿಯೋಸ್. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ accruing much more information about these aspects. ಸೊ ಇಲ್ಲಿ ವಾಹಕಗಳಿಂದ ಹರಡುವಂತ ರೋಗ. ಸೊ ಕೆಲವೆಲ್ಲ ಬೈಟಿಂಗ್ ವೆಕ್ಟರ್ಸ್ ಅಂತ ಇರ್ತದೆ, ಇನ್ನೊಂದು ಕ್ಯಾರಿಯರ್ ವೆಕ್ಟರ್ಸ್ ಅಂತ ಹೇಳಿಬಿಟ್ಟು. ಸೊ ವಾಹಕಗಳಲ್ಲೂ ಕೂಡ ಎರಡು ರೀತಿದು. ಒಂದು ಮನುಷ್ಯನಿಗೆ ಚುಚ್ಚುವ ಮೂಲಕ ಅಥವಾ ಕಚ್ಚುವ ಮೂಲಕ ಹೆಚ್ಚಾಗಿ ರೋಗದ ಪ್ರಸರಣಕ್ಕೆ ಅದು ಕಾರಣವಾಗುವಂಥದ್ದು. ಇನ್ನು ಕೆಲವು ಕ್ಯಾರಿಯರ್ ವೆಕ್ಟರ್ಸ್ ಅಂತ ಹೇಳಿದ್ರೆ, ಈಗ ನೊಣಗಳು, ಜಿರಳೆಗಳು ಡೈರೆಕ್ಟ್ ಆಗಿ ನಮಗೆ ಸಂಪರ್ಕಕ್ಕೆ ಬರದಿದ್ರು ಕೂಡ ಆಹಾರದ ಮೇಲೆ ಈ ಬೇಡದ ಕೆಲವೆಲ್ಲ ಒಂದು ರೀತಿಯ ರೋಗ ಬರುವಂತ ಒಂದು ಕಾರಣಿ ಅಂಶಗಳನ್ನು ಈ ಪ್ರಸರಣ ಮಾಡುವಂತ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕ್ಯಾರಿಯರ್ ವೆಕ್ಟರ್ಸ್. ಸೊ ಹೌಸ್ ಫ್ಲೈ ಅಂತ ಹೇಳಿದ್ರೆ ಹೆಚ್ಚಾಗಿ ಡಯೋರಿಯಾ ಇರ್ಬೋದು, ಸೊ ಸ್ಯಾಂಡ್ ಫ್ಲೈ. ಸೊ ಈ ರೀತಿ ನಾನಾ ರೀತಿಯ ಒಂದು ರೋಗಗಳಿಗೆ ಅವುಗಳು ಕೂಡ ಕಾರಣ ಆಗ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು, ಟ್ರಾನ್ಸ್ಮಿಟ್ these vectors, they transmit more than 250 bone diseases leading to nausea and death globally up to 19 lakhs per year. So this is just a basic information. So vectors ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಎರಡು ರೀತಿದು, ಒಂದು ಬೈಟಿಂಗ್ ವೆಕ್ಟರ್ಸ್ ಮತ್ತು ಕ್ಯಾರಿಯರ್ ವೆಕ್ಟರ್ಸ್ ಅಂತ ಹೇಳಿಬಿಟ್ಟು. ಸೊ ವೆಕ್ಟರ್ಸ್ ಗಳಲ್ಲಿ ನಾನಾ ರೀತಿದಿದೆ. ಸೊಳ್ಳೆಗಳು, ಮಾಸ್ಕಿಟೋಸ್, there are different varieties. ಜಸ್ಟ್ ಲೈಕ್ ಚಿಕನ್ ಗುನ್ಯಾ. ಸೊ ಸೊಳ್ಳೆಗಳಿಂದ ಹರಡುವಂತ, ವಾಹಕವಾಗಿ ಹರಡುವಂತ ಕೆಲವು ರೋಗಗಳು ಚಿಕನ್ ಗುನ್ಯಾ, ಡೆಂಗ್ಯೂ, ಝಿಕಾ ಫೀವರ್, ಯೆಲ್ಲೋ ಫೀವರ್, ಫೈಲಾರಿಸಿಸ್, ರಿಫ್ಟ್ ವ್ಯಾಲಿ ಫೀವರ್, ಮಲೇರಿಯಾ, ವೆಸ್ಟ್ ನೈಲ್ ಫೀವರ್. ಸೊ ಅದಕ್ಕೆ ಸಂಬಂಧಿಸಿದ ಕಾಸಿಟಿವ್ ಆರ್ಗನಿಸಮ್ಸ್ ನ ಪಟ್ಟಿ ಕೂಡ ಅಲ್ಲಿ ರೈಟ್ ಅಲ್ಲಿ ಕೊಟ್ಟಿದ್ದೇವೆ. ಹಾಗೇನೆ ಸೇಸೆ ನೊಣಗಳು ಅಂತ ಹೇಳಿಬಿಟ್ಟು, ಇದು ಆಫ್ರಿಕಾ ಟ್ರೈಪ್ಯಾನೋಸೋಮಿಯಾಸಿಸ್ ಅಂತ ಹೇಳುವಂತ ಆ ರೋಗಕ್ಕೆ ಕಾರಣ ಆಗುವಂಥದ್ದು. ಹೇನುಗಳು, ಇದು ಕೂಡ ಅಷ್ಟೇ, ಆಗ ಹೇಳಿದಾಗೆ ಮೈಟ್ಸ್ ಅಂತ ಹೇಳಿದ್ನಲ್ಲ, ಟಿಗರ್ ಮೈಟ್ಸ್ ಅಂತ ಹೇಳಿಬಿಟ್ಟು, ಅದು ಟೈಫಸ್ ರೋಗಗಳಿಗೆ, ಲೋಸ್ ಬೋನ್ ರಿಲ್ಯಾಪ್ಸಿಂಗ್ ಫೀವರ್ಗಳಿಗೆ. ಮರಳು ನೊಣಗಳು, ಲೇಶ್ಮ್ಯಾನಿಯಾಸಿಸ್, ಫ್ಲೆಬೋಟೊಮೋಸ್ ಫೀವರ್. ಸೊ ಇದಕ್ಕೆಲ್ಲ ಅದು ಕಾರಣ ಆಗುವಂಥದ್ದು. ಸೊ ಜಸ್ಟ್ ದಿಸ್ ಇಸ್ ದ ಎಕ್ಸ್ಟ್ರಾ ಪೀಸ್ ಆಫ್ ಇನ್ಫಾರ್ಮೇಶನ್. ಹೇಗೆ ವಾಹಕಗಳು ಕಚ್ಚುವ ಮೂಲಕ ಮತ್ತೆ ಈ ರೀತಿ ಅಂದ್ರೆ ಕೆರಿಯರ್ ವೆಕ್ಟರ್ಸ್ ರೀತಿಯಲ್ಲಿ ಅದು ಬೇರೆ ಬೇರೆ ರೋಗಗಳಿಗೆ ಅದು ಕಾರಣ ಆಗುವಂಥದ್ದು. ಇಲ್ಲಿ ಕೂಡ ಅಷ್ಟೇ, ಯು ಹ್ಯಾವ್ ಸಮ್ ಡಿಫ್ರೆಂಟ್ category of diseases that are the ticks ಅಂತ ಹೇಳುವಂತ ಆ ಹುಳುಗಳು ಅಥವಾ ಆ ಜೀವಿಗಳು ಪ್ರಸರಣ ಮಾಡಲಿಕ್ಕಿರುವಂಥದ್ದು. ಸೊ ಈ ವೆಕ್ಟರ್ಸ್ಗಳು ಅಂತ ಹೇಳುವಂತ ಈ ವಾಹಕಗಳು ಹೆಚ್ಚಾಗಿ ಈ ಟ್ರಾಪಿಕಲ್ ರೀಜನ್ಸ್ ಗಳಲ್ಲಿ ತುಂಬಾನೇ ಆಕ್ಟಿವ್ ಆಗಿರುವಂಥದ್ದು. ಒನ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈಗ ಬೇರೆ ಬೇರೆ ನಮ್ಮ ವಿಶ್ವದ ವಲಯಗಳಲ್ಲಿ ನೋಡಿದ್ರೆ, ಸ್ಪೆಷಲಿ ದ ವೆಕ್ಟರ್ ಬೋರ್ನ್ ಡಿಸೀಸಸ್ ಆರ್ ವೆರಿ strongly influenced by the climate and weather, and that too the tropical climates, the equatorial regions are very much conducive for the vector borne diseases. ಸೊ ಹಾಗೆ ಬೇರೆ ಬೇರೆ ಕ್ಲೈಮೇಟ್ ಗಳಲ್ಲೂ ಕೂಡ ಕೆಲವೆಲ್ಲ ವೆಕ್ಟರ್ಸ್ ಗಳು ಆಕ್ಟಿವೇಟ್ ಆಗುವಂತ ಸ್ವರೂಪಗಳನ್ನು ಕೂಡ ನಾವು ಕಾಣಬಹುದು.
ಸೊ ಇದು ಯಾಕೆ ನಾವು ನ್ಯೂಸಲ್ಲಿ ಹಾಕಿದ್ದೇವೆ ಅಂತ ಹೇಳ್ಬಿಟ್ಟು. ಸೊ ಒಂದು ಸಣ್ಣ ನ್ಯೂಸ್ ಇದೆ ಇಲ್ಲಿ. BBMP ಚಿಕನ್ ಗುನ್ಯಾ ಮಲೇರಿಯಾಗೆ ಸಂಬಂಧಿಸಿದಾಗೆ ಈ ಒಂದು ವೆಕ್ಟರ್ ಬೋರ್ನ್ ಡಿಸೀಸಸ್ಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದೆ ಅಂತ ಹೇಳುವಂತ ಒಂದು ನ್ಯೂಸ್ ಡೆಕಾನ್ ಹೆರಾಲ್ಡ್ ಅಲ್ಲಿ ಕಂಡು ಬಂದ ಕಾರಣ ಈ ಒಂದು ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ಕೇಳುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಈಗ ಎರಡನೇ ಪ್ರಶ್ನೆ, ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಮಿನ್ಸ್ಕ್ ಅಕಾರ್ಡ್ ಅಥವಾ ಮಿನ್ಸ್ಕ್ ಒಪ್ಪಂದ ಯಾವ ಎರಡು ದೇಶಗಳ ನಡುವೆ ಸಹಿ ಹಾಕಲ್ಪಟ್ಟಿದೆ? The Minsk Accord is signed between which two countries? So here the right answer is option C, that is Russia and Ukraine. So ಏನಿದು ರಷ್ಯಾ ಅಂಡ್ ಯುಕ್ರೇನ್ ನಡುವಲ್ಲಿ ನಡೆದಂತ ಈ ಮಿನ್ಸ್ಕ್ ಪ್ರೋಟೋಕಾಲ್? ಸೊ ಬೇಸಿಕಲಿ ಇದೊಂದು ಒಪ್ಪಂದ. ಓಕೆ, ಯುಕ್ರೇನ್ ಮತ್ತು ರಷ್ಯಾದ ಭಾಗ. ಫಾರ್ ಎಕ್ಸಾಂಪಲ್ ಇದು ರಷ್ಯಾ ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ರಷ್ಯಾ, ಈ ಭಾಗದಲ್ಲಿ ಯುಕ್ರೇನ್ ಅಂತ ಇದ್ರೆ, ದಿಸ್ ಇಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್, ಈ ಭಾಗದಲ್ಲಿ ಓಕೆ ಇದಕ್ಕೆ ಡಾನ್ಬಾಸ್ ರೀಮ್ ಅಂತ ಹೇಳುವಂಥದ್ದು. ಓಕೆ, ಡಾನ್ಬಾಸ್ ರೀಜನ್ ಅಂತ ಹೇಳುವಂಥದ್ದು ಈ ಭಾಗ. ಸೊ ಇದು ಒಂದು ರೀತಿ ರಷ್ಯಾ ಮತ್ತು ಯುಕ್ರೇನ್ ಅಲ್ಲಿ ಒಂದು ವಿವಾದಿತವಾಗಿರುವಂತ ಸ್ಥಳ, ಹಾಗೂ ಇದರ ಬಗ್ಗೆ ಬಹಳಷ್ಟು ಕಲಹಗಳು ಮತ್ತು ಆ ಎರಡೂ ದೇಶಗಳ ಮಧ್ಯೆ ಯುದ್ಧ ಸನ್ನಿಹಿತ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದ್ವು. ಸೊ ಈ ಒಂದು ಮಿನ್ಸ್ಕ್ ಪ್ರೋಟೋಕಾಲ್ ಅಂತ ಹೇಳುವಂತಹ ಒಪ್ಪಂದವನ್ನು ಯುಕ್ರೇನ್ ಮತ್ತು ರಷ್ಯಾ ಸೆಪ್ಟೆಂಬರ್ 5, 2014 ಇದಕ್ಕೆ ಸಹಿ ಹಾಕಿದೆ. ಅಂಡ್ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದಂತ ದೇಶಗಳು ಯಾವುದು ಅಂತ ಹೇಳಿದ್ರೆ ಜರ್ಮನಿ ಮತ್ತು ಫ್ರಾನ್ಸ್. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್, ಮಿನ್ಸ್ಕ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಈ ಒಂದು ಡಾನ್ಬಾಸ್ ವಲಯದಲ್ಲಿ ನಡೆಯುವಂತ ಈ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಒಂದು ರೀತಿಯ ಆಂತರಿಕ ಕಲಹಗಳನ್ನು ಅದನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಮಾಡಿದಂತ ಒಂದು ಒಪ್ಪಂದ. ಈ ಎರಡೂ ದೇಶಗಳು ಮಾಡಿದಂತ ಒಪ್ಪಂದ ಯಾವುದು? ಯುಕ್ರೇನ್ ಮತ್ತು ರಷ್ಯಾ. ಓಕೆ, ನಾವು ಶಾಂತಿ ಸುವ್ಯವಸ್ಥೆಯನ್ನು ಆ ಪ್ರದೇಶದಲ್ಲಿ ಕಾಪಾಡ್ಕೊಳ್ತೇವೆ, ಕದನ ನಿರತ ಆಗುವುದಿಲ್ಲ ಅಂತ ಹೇಳುವಂತ ಕೆಲವೆಲ್ಲ ವಿಷಯಗಳನ್ನು ಆ ಅಗ್ರಿಮೆಂಟ್ ಅಲ್ಲಿ ಎರಡೂ ದೇಶಗಳು ಸಹಿ ಹಾಕಿವೆ. ಆದ್ರೆ ಈಗ ನಾವು ಯಾಕೆ ಇದನ್ನು ಪ್ರಶ್ನೆ ಮೂಲಕ ಹಾಕಿದ್ದೇವೆ ಅಂತ ಹೇಳಿದ್ರೆ, the massive mobilization of Russian troops on the Ukraine border and the occasional outbreak of violence along the line of contact between the Russia-backed rebels in the contested Donbas region and the Ukrainian troops have pushed both countries to the brink of an open conflict. ಸೊ ಹೆಚ್ಚಾಗಿ ಇದು ಪ್ರತಿ ನೆರೆ ರಾಷ್ಟ್ರಗಳಲ್ಲಿ ಇರುವಂತಹ ಒಂದು ಸಾಮಾನ್ಯ ಒಂದು ಪ್ರಾಬ್ಲಮ್. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಒಪ್ಪಂದದನ್ವಯ ಇಲ್ಲಿ ಯಾವುದೇ ರೀತಿಯ ಕದನ ರೀತಿಯ ಸನ್ನಿವೇಶವನ್ನು ಎರಡೂ ದೇಶಗಳು ಹುಟ್ಟು ಹಾಕ್ಲಿಲ್ಲ ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಆದರೆ ಇತ್ತೀಚೆಗೆ ನವೆಂಬರ್ ಅಲ್ಲಿ ರಷ್ಯನ್ ಪಡೆಗಳು ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಭಾಗದಲ್ಲೇ ತಮ್ಮ ಪಡೆಗಳನ್ನೆಲ್ಲ ಆಕ್ಟಿವ್ ಮಾಡಿ ಒಂದು ರೀತಿ ಈ ಯುಕ್ರೇನ್ಗೆ ಒಂದು ರೀತಿ ಒಂದು ಏನ್ ಹೇಳಿದೆ ಅಂತ ಹೇಳಿದ್ರೆ, ಅಂದ್ರೆ ಎರಡೂ ದೇಶಗಳ ಮಧ್ಯೆ ಪುನಃ ಒಂದು ರೀತಿ ಯುದ್ಧ ಸನ್ನಿಹಿತವಾದಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ರಷ್ಯಾ ತನ್ನ ಪಡೆಗಳನ್ನು ಈ ಭಾಗದಲ್ಲಿ ಒಂದು ರೀತಿ ಇಂಟರ್ಫಿಯರ್ ಮಾಡಲಿಕ್ಕೆ ಬಿಟ್ಟಿರೋದಕ್ಕೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಮತ್ತು ಯುಕ್ರೇನ್ಗೆ ಇವನ್ ದ ಯುನೈಟೆಡ್ ನೇಷನ್ಸ್ ಅವರೆಲ್ಲ ಹೇಳಿದ್ದಾರೆ, ನೀವು ಆಲ್ರೆಡಿ 2014 ಈ ಮಿನ್ಸ್ಕ್ ಪ್ರೋಟೋಕಾಲ್ ಒಪ್ಪಂದಕ್ಕೆ ಸಂಬಂಧಿಸಿದಾಗೆ ನೀವು ಅಬೈಡ್ ಮಾಡಬೇಕು, ಈ ರೀತಿ ಕಲಹ ಅಥವಾ ಕದನ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಬಾರದು ಅಂತ ಹೇಳಿಬಿಟ್ಟು ಅವುಗಳಿಗೆ ಒಂದು ರೀತಿಯ ಸಲಹೆಯನ್ನು ಕೊಟ್ಟಿದ್ದಾವೆ. ಓಕೆ, ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಲ್ಲಿ ಮಿನ್ಸ್ಕ್ ಪ್ರೋಟೋಕಾಲ್ ಒಪ್ಪಂದ ಅಂತ ಹೇಳಿದ್ರೆ ಇದು ಯುಕ್ರೇನ್ ಮತ್ತು ರಷ್ಯಾಗೆ ಸಂಬಂಧಿಸಿದ್ದು. ಮೂರನೇ ಪ್ರಶ್ನೆ, ಯಾವ ದೇಶವು ಪ್ರಜಾಪ್ರಭುತ್ವಕ್ಕಾಗಿ ಶೃಂಗಸಭೆಯನ್ನು ಒಂದು ಆಯೋಜಿಸಲಿಕ್ಕಿದೆ? ವಿಚ್ ಕಂಟ್ರಿ ಇಸ್ ಸೆಟ್ ಟು ಆರ್ಗನೈಸ್ ಅ ಸಮಿಟ್ ಫಾರ್ ಡೆಮೋಕ್ರಸಿ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಅಮೆರಿಕಾ. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಹಾಕಿದ್ದೇವೆ? ಯಾಕಂತ ಹೇಳಿದ್ರೆ USA ಪ್ರೆಸಿಡೆಂಟ್ ಜೋಸೆಫ್ ಬಿಡನ್ ಇವರು ಸಮಿಟ್ ಫಾರ್ ಡೆಮೋಕ್ರಸಿ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದ ಒಂದು ವಿಶೇಷವಾಗಿರುವಂತಹ ಒಂದು ಸಮಾವೇಶ ಅಂತ ಹೇಳುವಂತ ಒಂದು ಸಮಾವೇಶವನ್ನು ಅವರು ಆಯೋಜಿಸಲಿಕ್ಕಿದ್ದಾರೆ. ಹಾಗೂ ಇದರಲ್ಲಿ ರಷ್ಯಾ ಮತ್ತು ಚೀನಾವನ್ನು ಅವರು ಹೊರಗಿಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಗೊತ್ತಿರುವ ಹಾಗೆ ರಷ್ಯಾ ಅಂತ ಹೇಳಿದ್ರೆ ನಮ್ಮ US-ಗೆ ಹಿಂದಿನಿಂದಲೂ ನೀವು ಕಾಟ್ಸಾ ಕಾಯ್ದೆಗಳನ್ನೆಲ್ಲ ನೋಡುವಾಗ ಗೊತ್ತಾಗ್ತಿದೆ ಹೇಗೆ ರಷ್ಯಾ, ಇರಾನ್ ಮತ್ತು ಉತ್ತರ ಕೊರಿಯಾವನ್ನು ಈ ಕಾಟ್ಸಾ ಕಾಯ್ದೆಯಿಂದಲೇ ಅವರು ಕಾಯ್ದೆ ಅನ್ವಯ ಅದು ಹೇಗೆ ಈ ರಾಷ್ಟ್ರಗಳನ್ನು ಸೈಡ್ಲೈನ್ ಮಾಡಿದೆ ಅಂತ ಹೇಳಿಬಿಟ್ಟು. ಹಾಗೆ ಇತ್ತೀಚೆಗೆ COVID-19 ಒಂದು ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲೂ ಕೂಡ ಚೀನಾವನ್ನು USA ಅಷ್ಟಾಗಿ ಎಂಟರ್ಟೈನ್ ಮಾಡ್ತಾ ಇಲ್ಲ. ಸೊ ರಷ್ಯಾ ಮತ್ತು ಚೀನಾ, ದೇ ಆರ್ ನಾಟ್ ಇನ್ವೈಟೆಡ್ ಫಾರ್ ದಿಸ್ ವರ್ಚುವಲ್ ಮೀಟ್. But our Prime Minister Narendra Modi is expected to take part in this meet. ಯಾವ್ದು ಮೀಟ್? ಸಮಿಟ್ ಫಾರ್ ಡೆಮೋಕ್ರಸಿ ಅಂತ ಹೇಳುವಂಥದ್ದು. ಸೊ ಈ ಸಮಾವೇಶದ ಉದ್ದೇಶ ಏನು? ಪ್ರತಿಯೊಂದು ಈ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ನಾವು ಸಾದರಪಡಿಸ್ಕೊಬಹುದು, ಇನ್ನಷ್ಟು ಬಲಪಡಿಸ್ಕೊಳ್ಬಹುದು ಅಂತ ವಿಷಯಗಳ ಬಗ್ಗೆ ಈ ಒಂದು ಸಮಿಟ್ ಅಲ್ಲಿ ಅವರು ಚರ್ಚೆ ಮಾಡಲಿಕ್ಕಿದ್ದಾರೆ.
ನಾಲ್ಕನೇ ಪ್ರಶ್ನೆ who has been selected for the Indira Gandhi Prize for Peace, Disarmament and Development for 2021? 2021ರ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಪ್ರಥಮ್ ಫೌಂಡೇಶನ್. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸೊ ಇದು ಇತ್ತೀಚೆಗೆ ಬಂದಂತ ಒಂದು ನ್ಯೂಸ್. ಸೊ ಪ್ರಥಮ್ ಫೌಂಡೇಶನ್ ಅಂತ ಹೇಳಿದ್ರೆ ಇದೊಂದು ನಾಗರಿಕ ಸಮಾಜ ಒಂದು ಸಂಘಟನೆ ಇದು, ಹಾಗೂ ಈ ಸಂಸ್ಥೆ ಇದೆಯಲ್ಲ ಪ್ರಮುಖವಾಗಿ ನಿರ್ಗತಿಕ ಮಕ್ಕಳು ಮತ್ತು ಶೋಷಣೆಗೆ ಒಳಗಾದಂತ ಮಕ್ಕಳು, ಯಾರೂ ಕೂಡ ಹಿನ್ನೆಲೆ ಇಲ್ಲದಂತ ಈ ನಿರ್ಗತಿಕರ ಮಕ್ಕಳಿಗೆ ಈ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ಒಂದು ಸಂಸ್ಥೆ ಇದು. Okay, and it has been selected for the Indira Gandhi Prize for Peace, Disarmament and Development. So ಈ ವರ್ಷದ ಈ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಕೂಡ ಶಾರ್ಟ್ ಆಗಿ ಕರಿತೇವೆ, ಅಥವಾ ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ಡಿಸಾರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೇವೆ. ಎರಡೂ ಅಂದ್ರೆ ಒಂದೇನೆ. ಓಕೆ, ಸೊ ಆ ಪ್ರಶಸ್ತಿಗೆ ಈ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿದ್ದಾರೆ. ಸೊ ಈ ಪ್ರಶಸ್ತಿ ಇದೆಯಲ್ಲ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಂತ ಹೇಳುವಂಥದ್ದು, ಇದು ವ್ಯಕ್ತಿಗತವಾಗಿ ಕೂಡ ಕೊಡ್ತಾರೆ, ಕೆಲವೊಮ್ಮೆ ಸಾಂಸ್ಥಿಕ ರೂಪದಲ್ಲೂ ಕೂಡ ಕೊಡ್ತಾರೆ. ಸಮಟೈಮ್ಸ್ ದೇ ಸೆಲೆಕ್ಟ್ ದಿ ಆರ್ಗನೈಸೇಷನ್ಸ್ ಅಂಡ್ ಸಮಟೈಮ್ಸ್ ದೇ ಗಿವ್ ಇಟ್ ಡೈರೆಕ್ಟ್ಲಿ ಟು ದ ಇಂಡಿವಿಜುವಲ್. ಸೊ ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ಒಂದು ಕಿರು ಪರಿಚಯ ನೋಡುವ. ಇದನ್ನು 1995ರಲ್ಲಿ ಡಾಕ್ಟರ್ ಮಾಧವ್ ಚವಾನ್ ಮತ್ತು ಮಿಸ್ ಫರೀದಾ ಲಾಂಬೆ ಅಂತ ಹೇಳುವವರು ಮುಂಬೈಯಲ್ಲಿ ಅದನ್ನು 1995 ಅಲ್ಲಿ ಅದನ್ನು ಸ್ಥಾಪಿಸ್ತಾರೆ. ಹಾಗೂ ಪ್ರಮುಖವಾಗಿ ಇವರು ಮುಂಬೈಯ ಕೊಳಚೆ ಪ್ರದೇಶಗಳಲ್ಲಿ ಈ ಒಂದು ಬಾಲ್ವಾಡಿಗಳು, ಪ್ರೀ ಸ್ಕೂಲ್ಸ್ಗಳನ್ನು, ರೆಮಿಡಿಯಲ್ ಎಜುಕೇಶನ್ ಅಂದ್ರೆ ಪರಿಹಾರ ಶಿಕ್ಷಣಗಳನ್ನೆಲ್ಲ ಈ ನಮ್ಮ ಈ ನಿರ್ಗತಿಕ ಮಕ್ಕಳಿಗೆ ಕೊಟ್ಟು ಅವರನ್ನು ಉನ್ನತ ನಾಗರಿಕರನ್ನಾಗಿ ರೂಪುಗೊಳಿಸಲಿಕ್ಕೆ ಇದು ಕಾರ್ಯಗತವಾಗಿರುವಂತಹ ಒಂದು ಸಾಮಾಜಿಕ ಸಂಸ್ಥೆ ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಪ್ರಥಮ್. ಓಕೆ, ಸೊ ಈ ಸಂಸ್ಥೆಗೆ ಅದರ ಕೆಲಸ, ಸಾಮಾಜಿಕ ಕಾರ್ಯಗಳನ್ನು ಮನಗಂಡು ಈ ವರ್ಷದ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು ಆ ಸಂಸ್ಥೆಗೆ ಅವರು ಕೊಟ್ಟಿರ್ತಾರೆ. ಈಗ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಬಗ್ಗೆ ಸ್ವಲ್ಪ ತಿಳಿಯುವಂತ ಪ್ರಯತ್ನ ಮಾಡುವ. ಸೊ ಈ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಥವಾ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗೆ ಸಂಬಂಧ ಇಂದಿರಾ ಗಾಂಧಿ ಪ್ರಶಸ್ತಿ ಏನಿದೆ, ಇದನ್ನು ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅಂತ ಹೇಳುವಂತ ಸಂಸ್ಥೆ ಇದು 1986ರಿಂದ ಅದು ಕೊಡ್ತಾ ಬಂದಿದೆ. ಓಕೆ, ಹಾಗೂ ಪ್ರತಿ ವರ್ಷ ಇದನ್ನು ಕೊಡ್ತಾ ಇದ್ದಾರೆ. ಫಸ್ಟ್ ಇದನ್ನು 1986ರಲ್ಲಿ ಈ ಪ್ರಶಸ್ತಿ ಯಾವ ಸಂಸ್ಥೆಗೆ ಅದು ಸಿಕ್ಕಿದೆ ಅಂತ ಹೇಳಿದ್ರೆ ಪಾರ್ಲಿಮೆಂಟೇರಿಯನ್ಸ್ ಫಾರ್ ಗ್ಲೋಬಲ್ ಆಕ್ಷನ್ ಅಂತ ಹೇಳುವಂತ ಆ ಸಂಸ್ಥೆಗೆ ಅದನ್ನು ಕೊಟ್ಟಿದ್ದಾರೆ. ಹಾಗೆಯೇ 2021ನಲ್ಲಿ ನಮ್ಮ ಮುಂಬೈಯ ಪ್ರಥಮ್ ಸಂಸ್ಥೆಗೆ ಅದನ್ನು ಕೊಟ್ಟಿದ್ದಾರೆ. ಅಂದ್ರೆ ಸ್ಟಾರ್ಟ್ ಮಾಡಿರೋದು ಈಗ ಅವ್ರದ್ದು ಬೇರೆ ಬೇರೆ ಕಡೆ ಹೆಡ್ ಕ್ವಾರ್ಟರ್ ಇದು ಇದೆ, ಅಂದ್ರೆ ಆಫೀಸಸ್ಗಳಿದೆ, ಅವರ ಕಾರ್ಯಕ್ಷೇತ್ರಗಳಿದೆ. ಬಟ್ ಇನಿಷಿಯಲಿ ಅವರು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈ ಪ್ರಥಮ್ ಆರ್ಗನೈಸೇಷನ್ಗೆ ಕೊಟ್ಟಿರುವಂಥದ್ದು. ಆಗ್ಲೇ ಹೇಳಿದ್ದೇನೆ, ಇದನ್ನು ಈಗಲೂ ಕೂಡ ಕೇಳ್ಬೋದು. ಪ್ರಥಮ್ ಸಂಸ್ಥೆ ಯಾವುದಕ್ಕೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಸಿಕ್ಕಿದೆ, ಇದು ಯಾವ ಕ್ಷೇತ್ರದಲ್ಲಿ ಇದು ಸಾಮಾಜಿಕ ಕಾರ್ಯವನ್ನು ನಡೆಸಿಕೊಳ್ತದೆ. ಸೊ ಬೇಸಿಕಲಿ ಇಟ್ ಈಸ್ ಗಿವಿಂಗ್ ಕ್ವಾಲಿಟಿ ಎಜುಕೇಶನ್ ಫಾರ್ ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್, ಅಂದ್ರೆ ನಿರ್ಗತಿಕ ಮಕ್ಕಳಿಗೆ ಇದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ಒಂದು ವಿಶಿಷ್ಟ ಸಾಮಾಜಿಕ ಸಂಸ್ಥೆ. ಅಷ್ಟು ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಒಂದು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಇದೆಯಲ್ಲ, ಇದು ಹಾಗಿದ್ರೆ ಸಂಸ್ಥೆಗಳಿಗೆ ಮಾತ್ರ ಕೊಡ್ತಾರಾ? ಡೆಫಿನೆಟ್ಲಿ ಇಲ್ಲ. ಸಂಸ್ಥೆಗಳು ಕೆಲವು ವರ್ಷಗಳಲ್ಲಿ ಅದನ್ನು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ವ್ಯಕ್ತಿಗತವಾಗಿ ಕೊಟ್ಟದ್ದು ಅಂತ ಹೇಳಿದ್ರೆ ಇದರ ಫಸ್ಟ್ ರಿಸಿಪಿಯಂಟ್ ಇಂಡಿವಿಜುವಲ್ ಆಗಿ ಇಟ್ ಗೋಸ್ ಟು ರಾಜೀವ್ ಗಾಂಧಿ. ಓಕೆ, ಹಾಗೇನೆ ಮೊಹಮ್ಮದ್ ಯೂನಿಸ್ ಆಫ್ ಬಾಂಗ್ಲಾದೇಶ್, MS ಸ್ವಾಮಿನಾಥನ್ ಇರ್ಬೋದು, ಕೋಫಿ ಅನ್ನನ್ ಇರ್ಬೋದು, ಹಾಗೇನೆ 2014ರಲ್ಲಿ ನಮ್ಮ ಇಸ್ರೋ ಸಂಸ್ಥೆಗೂ ಕೂಡ ಸಿಕ್ಕಿದೆ. ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಶಾಂತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ, ಈ ಒಂದು ಪ್ರಶಸ್ತಿಯನ್ನು ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು ಇದು ಭಾರತೀಯರಿಗೆ ಕೊಡಬೇಕಂತೇನಿಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆ, ಅಂತಾರಾಷ್ಟ್ರೀಯ ವ್ಯಕ್ತಿಗಳಿಗೂ ಕೂಡ, ಯಾರು ಇದರ ಮುಖ್ಯ ಉದ್ದೇಶ ಇಷ್ಟೇ, ಸಮಾಜದಲ್ಲಿ, ದೇಶದಲ್ಲಿ ಯಾರು ಶಾಂತಿ, ಸುವ್ಯವಸ್ಥೆ ಹಾಗೂ ಅಭಿವೃದ್ಧಿಯನ್ನು ಶಾಂತಿಯುತವಾಗಿ ತರುವಂತಹ ಪ್ರಯತ್ನವನ್ನು ಮಾಡ್ತಾರೋ ಅಂತವರಿಗೆ ಅಥವಾ ಆ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡುವಂಥದ್ದು. ಈಗ 5ನೇ ಪ್ರಶ್ನೆ, ಇನ್ ವಿಚ್ ಕಂಟ್ರಿ ಮಿಲಿಟರಿ ರಿವರ್ಸ್ಡ್ ಇಟ್ಸ್ ಸ್ಕೋಪ್ ಅಂಡ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ವಾಸ್ ರೀಇನ್ಸ್ಟೇಟೆಡ್? ಯಾವ ದೇಶದಲ್ಲಿ ಸೇನೆಯು ತನ್ನ ಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಿ ಪುನಃ ಚುನಾಯಿತ ಪ್ರಧಾನಮಂತ್ರಿಯನ್ನು ಮರುಸ್ಥಾಪಿಸಿದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಸುಡಾನ್. ಸೊ ಸುಡಾನ್ ಬಗ್ಗೆ ನಾವೆಲ್ಲ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಎಲ್ಲ ತಿಳ್ಕೊಂಡಿದ್ದೇವೆ. ಏನಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇತ್ತು ಆ ದೇಶದಲ್ಲಿ. ಸೊ ಸುಡಾನ್ ಅಂತ ಹೇಳಿದ್ರೆ ಬೇಸಿಕಲಿ ನೋಡಿ, ಇದು ನಮ್ಮ ಆಫ್ರಿಕಾ ದೇಶ ಇದ್ರೆ ಹಾರ್ನ್ ಆಫ್ ಆಫ್ರಿಕಾ ಇದೆಯಲ್ಲ, ಅದರ ಈ ಭಾಗದಲ್ಲಿ ಬರ್ತದೆ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ಬರಲ್ಲ. ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬರುವಂತ ದೇಶಗಳು, ಅದು ಸ್ವಲ್ಪ ಈ ಕಡೆ ಇರ್ತದೆ. ಓಕೆ, ಸೊ ಅದೇನೇ ಇರಲಿ, ಸೊ ಈ ಸುಡಾನ್ ದೇಶದಲ್ಲಿ ಇತ್ತೀಚೆಗೆ ರಾಜಕೀಯ ಅವ್ಯವಸ್ಥೆಯಿಂದ ಅಲ್ಲಿನ ಮಿಲಿಟರಿ
ಅಧಿಕಾರವನ್ನು ಟೇಕ್ ಓವರ್ ಮಾಡಿತು. ಸೊ ಹಾಗಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಫ್ರಿಕನ್ ಯೂನಿಯನ್ ಅಂತ ಹೇಳುವಂತ ಆಫ್ರಿಕನ್ ದೇಶಗಳ ಒಕ್ಕೂಟ ಕೂಡ ಸುಡಾನ್ ಅನ್ನು ತನ್ನ ಸದಸ್ಯತ್ವದಿಂದ ಅದನ್ನು ಡಿಸ್ಮಿಸ್ ಮಾಡಲಿಕ್ಕಿದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ನೀವು ನಿಮ್ಮ ಆಂತರಿಕ ವ್ಯವಸ್ಥೆಯನ್ನು ಸರಿಪಡಿಸದಿದ್ರೆ ನಿಮ್ಮನ್ನು ಈ ಆಫ್ರಿಕನ್ ಆರ್ಗನೈಸೇಷನ್ ಇಂದ ಅಥವಾ ಆಫ್ರಿಕನ್ ಯೂನಿಯನ್ ಇಂದ ನಿಮ್ಮನ್ನು ನಾವು ಹೊರಗಿಡ್ತೇವೆ ಅಂತ ಹೇಳುವಂತ ಒಂದು ಸೂಚನೆಯನ್ನು ಕೂಡ ಸಂಸ್ಥೆ ನೀಡಿತ್ತು. ಸೊ ಹೀಗೆ ನಾನಾ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೇರಿಕೆಯ ನಿಲುವಿನಿಂದಾಗಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಕ್ಟೋಬರ್ನಲ್ಲಿ ನಡೆದ ದಂಗೆಯಲ್ಲಿ ಪದಚ್ಯುತಗೊಂಡಿದ್ದ ಸುಡಾನ್ ಪ್ರಧಾನಿ ಅಬ್ದುಲ್ಲಾ ಹಮ್ಡೋಕ್ ಅವರನ್ನು ಮರು ನೇಮಕ ಮಾಡಲು ಅಲ್ಲಿನ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ನಡುವಿನ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಸೇನೆ ಮತ್ತು ಸರ್ಕಾರಿ ಅಧಿಕಾರಿಗಳು ಭಾನುವಾರ ತಿಳಿಸಿದ್ದಾರೆ. ಸೊ ಸುಡಾನ್ ಪ್ರೈಮ್ ಮಿನಿಸ್ಟರ್ ಅಬ್ದುಲ್ಲಾ ಹಮ್ಡೋಕ್ ವಾಸ್ ರೀಇನ್ಸ್ಟೇಟೆಡ್ ಅ ಮಂತ್ ಆಫ್ಟರ್ ದ ಕೂಪ್. ಸೊ ಒಂದು ತಿಂಗಳು ಮಿಲಿಟರಿ ಅವರು ಟೇಕ್ ಓವರ್ ಮಾಡಿದ್ರು. ಟೇಕ್ ಓವರ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅನ್ನು ಔಟ್ಸ್ಟೆಡ್ ಮಾಡಿ ಅವರು ಟೇಕ್ ಓವರ್ ಮಾಡಿದ್ರು. ಬಟ್ ಇವಾಗ ಪುನಃ ಅದನ್ನು ಸ್ಟೆಬಿಲೈಸ್ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿ ಇಟ್ ಈಸ್ ಆಲ್ರೆಡಿ ಸ್ಟೆಬಿಲೈಸ್. ಯಾಕಂದ್ರೆ ಸುಡಾನ್ ನ ಪ್ರೈಮ್ ಮಿನಿಸ್ಟರ್ ಅಬ್ದುಲ್ಲಾ ಹಮ್ಡೋಕ್ ಅವರು once again he has been reinstated as a prime minister. So there the military power or the military undertaking ends. ಆರನೇ ಪ್ರಶ್ನೆ, another very interesting question. Gift city is located in which state of India? Gift city ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಇದೆ. So here the right answer is option A, that is Maharashtra. So ಏನಿದು gift city ಅಂದ್ರೆ? We shall see here. Sorry. It is in Gujarat. Okay, I'm very sorry. Okay, so gift city ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ the right answer is, kindly excuse me with the ಅಂದ್ರೆ ಹೇಳುವ ರಭಸದಲ್ಲಿ ಈ ರೀತಿ ಕೆಲವೊಮ್ಮೆ ಆಗ್ತದೆ, ಅಂದ್ರೆ ಪರೀಕ್ಷೆಯಲ್ಲಿ ನೀವು ದಯವಿಟ್ಟು ಈ ತರ ಮಾಡಬೇಡಿ. ಸೊ ಗಿಫ್ಟ್ ಸಿಟಿ ಇದು ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಇದು ಗುಜರಾತ್ ರಾಜ್ಯದಲ್ಲಿರುವಂತದ್ದು. ಸೊ ಗಿಫ್ಟ್ ಸಿಟಿಯ ಫುಲ್ ಫಾರ್ಮ್ ನೋಡಬಹುದು ನಾವು, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂತ ಹೇಳಿಬಿಟ್ಟು ಫುಲ್ ಫಾರ್ಮ್ ಯು ಸಿ, ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಹಾಗೂ ಬೇಸಿಕಲಿ ಇಟ್ ಈಸ್ ಅನ್ ಅಂಡರ್ ಕನ್ಸ್ಟ್ರಕ್ಷನ್ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಇನ್ ಗಾಂಧಿನಗರ್ ಇನ್ ಗುಜರಾತ್. And it is India's first operational greenfield smart city and an international financial services center which the government of Gujarat has promoted as a greenfield project. So Gujarat International Finance Tech City ಭಾರತದ ಗುಜರಾತ್ನ ಗಾಂಧಿನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಕೇಂದ್ರ ವ್ಯಾಪಾರ ಜಿಲ್ಲೆಯಾಗಿದ್ದು ಇದು ಭಾರತದ ಮೊದಲ ಕಾರ್ಯಾಚರಣಾ ಗ್ರೀನ್ಫೀಲ್ಡ್ ಸ್ಮಾರ್ಟ್ ಸಿಟಿ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರವಾಗಿದ್ದು ಇದನ್ನು ಗುಜರಾತ್ ಸರ್ಕಾರವು ಗ್ರೀನ್ಫೀಲ್ಡ್ ಯೋಜನೆಯಾಗಿ ಪ್ರಚಾರ ಮಾಡಿದೆ. ಸೊ ಇದು ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ has announced the formal clearance of two proposals of rupees 469 crore for the International Financial Services Centers Authority at the GIFT City during her one-day visit to Gujarat. Okay, seventh question. ಜವಾಹರ್ಲಾಲ್ ನೆಹರು ಅವರಿಂದ ನಾಗರ ರಾಣಿ ಎಂದು ಬಿರುದನ್ನು ಯಾರಿಗೆ ನೀಡಲಾಯಿತು? Who was given the title of Rani of Nagas by Jawaharlal Nehru? And here the right answer is Rani Gaidinliu. ಹೆಸರು ಸ್ವಲ್ಪ ಡಿಫಿಕಲ್ಟ್ ಇದೆ, ಸೊ ಕೈಂಡ್ಲಿ ಗೋ ಥ್ರೂ ದಿಸ್. ಇಟ್ ಈಸ್ ರಾಣಿ ಗೈದಿನ್ಲಿಯು. ಸೊ ಯಾರಿವರು ರಾಣಿ ಗೈದಿನ್ಲಿಯು ಅಂತ ಹೇಳಿಬಿಟ್ಟು ಹ್ಯಾವ್ ಯು ಹರ್ಡ್ ಅಬೌಟ್ ಹರ್ ಅರ್ಲಿಯರ್? ಇಲ್ಲದಿದ್ರೆ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ರಾಣಿ ಗೈದಿನ್ಲಿಯು ಅಂತ ಹೇಳಿದ್ರೆ ಇವರು 1915ರಿಂದ 1993ರವರೆಗೆ ನಾಗಾಲ್ಯಾಂಡ್ನಲ್ಲಿದ್ದಂಥ ಒಂದು ನ್ಯಾಷನಲಿಸ್ಟ್ ಲೀಡರ್ ಅವರು. ಹಾಗೂ ಇವರ ಜೀವಿತಾವಧಿಯಲ್ಲಿ ಮಣಿಪುರದಲ್ಲಿ ಅವರು ಬಹಳಷ್ಟು ಒಂದು ಆದಿವಾಸಿ ದಂಗೆಗಳಲ್ಲಿ ಬ್ರಿಟಿಷರ ವಿರುದ್ಧ ಅವರು ಪಾಲ್ಗೊಂಡಿದ್ರು. ಓಕೆ, ಅಂಡ್ ಶಿ ಹಸ್ ಆರ್ಗನೈಸ್, ಬರೀ ಭಾಗವಹಿಸಿದ್ದು ಮಾತ್ರ ಅಲ್ಲ, ಅವರ ನೇತೃತ್ವದಲ್ಲಿ ಎಷ್ಟೋ ಈ ಆದಿವಾಸಿ ದಂಗೆಗಳನ್ನು ಬ್ರಿಟಿಷರ ವಿರುದ್ಧ ಅವರು ಕೈಗೊಂಡಿದ್ರು. ಓಕೆ, ದಟ್ ಈಸ್ ಇನ್ ಮಣಿಪುರ್. ಹಾಗೂ 1932 ಅಲ್ಲಿ ಅವರು ಅರೆಸ್ಟ್ ಆಗಿದ್ರು. ಹಾಗೂ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರವೇ ಅವರನ್ನು ರಿಲೀಸ್ ಆಗಿರೋದು. ಸೊ ಸರಿಸುಮಾರು 13-14 ವರ್ಷಗಳ ಕಾಲ ಅವರು ಜೈಲಿನಲ್ಲಿದ್ರು. ಅಂಡ್ ಇವರ ಒಂದು ಅವಿರತ ಪರಿಶ್ರಮ, ಸೇವೆ ಮತ್ತು ಧೈರ್ಯಕ್ಕೆ ಜವಾಹರ್ಲಾಲ್ ನೆಹರು ಅವರು he has given her the title as Rani of the Nagas. Okay, since she belonged to Nagaland, so Nagaland ಗೆ ಸಂಬಂಧದ ಒಂದು ರಾಣಿ ಅಥವಾ ರಾಣಿ ಆಫ್ ದ ನಾಗಾಸ್. ನಾಗಾಸ್ ಅಂದ್ರೆ ಅದು ಟ್ರೈಬ್ ಕೂಡ ಅಲ್ಲಿ ಬರ್ತದೆ, ನಾಗಾ ಟ್ರೈಬ್ ಅಂತ ಇದೆ, ಅಂಗಾಮಿ ನಾಗ, ಸೇವಾ ನಾಗ ಅಂತ ಹೇಳಿಬಿಟ್ಟು. ಸೊ ರಾಣಿ ಆಫ್ ದ ನಾಗಾಸ್ ಅಂತ ಹೇಳಿಬಿಟ್ಟು ಆ ಬಿರುದನ್ನು ನಮ್ಮ ಪ್ರಧಾನಮಂತ್ರಿ ಅವರಿಗೆ ನೀಡಿರ್ತಾರೆ. ಸೊ ಇದು ಯಾಕೆ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ, ಅದು ನಿಮಗೂ ಕೂಡ ಪ್ರಶ್ನೆ ಬರಬೇಕು. ಯೂನಿಯನ್ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂಡ್ ಮಿನಿಸ್ಟರ್ ಆಫ್ ಕೋಆಪರೇಷನ್ ಸಿ ಅಮಿತ್ ಶಾ he performed the Bhumi Puja of Rani Gaidinliu Tribal Freedom Fighters Museum in Manipur through video conferencing.
ಓಕೆ, ಸೊ ಮಣಿಪುರದಲ್ಲಿ ವಿಶೇಷವಾಗಿ ನಿರ್ಮಿಸಲಾಗಿರುವಂತ ರಾಣಿ ಗೈದಿನ್ಲಿಯು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಏನಿದೆ ಅದು ಮಣಿಪುರದಲ್ಲಿ ಅವರದಕ್ಕೆ ಭೂಮಿ ಪೂಜೆಯನ್ನು ಇತ್ತೀಚೆಗೆ ನೆರವೇರಿಸಿದ್ರು. ಸೊ ಹಾಗಾಗಿ ಅದನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಅದನ್ನು ಪರ್ಫಾರ್ಮ್ ಮಾಡಿದ್ರು. ಇಸ್ ಇಟ್ ಕ್ಲಿಯರ್? ಆ ಭೂಮಿ ಪೂಜೆಯನ್ನು ಪರ್ಫಾರ್ಮ್ ಮಾಡಿದ್ರು. ಸೊ ಇಲ್ಲಿ ನಮ್ಗೆ ಎಷ್ಟು ತಿಳ್ಕೊಬೇಕು ಏನಂತ ಹೇಳಿದ್ರೆ, ರಾಣಿ ಗೈದಿನ್ಲಿಯು ಅಂದ್ರೆ ಯಾರು? ಸೊ ಶಿ ವಾಸ್ ಬೇಸಿಕಲಿ ಅ ನ್ಯಾಷನಲಿಸ್ಟ್ ಲೀಡರ್ ಫ್ರಮ್ ನಾಗಾಲ್ಯಾಂಡ್ ಅಂಡ್ ಆಲ್ಸೋ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದಾಗೆ ಬಹಳಷ್ಟು ಇಂತಹ ಒಂದು ಆದಿವಾಸಿ ದಂಗೆಗಳಲ್ಲಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ರಾಣಿ ಆಫ್ ನಾಗಾ. ಸೊ ಇಸ್ ನನ್ ಅದರ್ ದ್ಯಾನ್ ರಾಣಿ ಗೈದಿನ್ಲಿಯು. ಓಕೆ, ಈ 8ನೇ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ಮತ್ತು ಮಹಾರಾಷ್ಟ್ರ ಸಹಕಾರಿ ಬ್ಯಾಂಕ್ ಅನ್ನು ಯಾವ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲು ಕರಡು ಯೋಜನೆಯನ್ನು ಮಂಡಿಸಿದೆ? ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಪ್ಲೇಸ್ಡ್ a draft scheme for amalgamation of the Punjab and Maharashtra Cooperative Bank with which bank? So here the right answer is option B, that is Unity Small Finance Bank. So what is it about? So idu Hindu Dinapatrikayalli bandanta mahiti. The Reserve Bank of India has placed in public domain a draft scheme for amalgamation of the Punjab and the Maharashtra Cooperative Bank with Unity Small Finance Bank Limited, USFB, a banking company that is incorporated in India under the Companies Act 2013 and which has its registered office in New Delhi. This is another very interesting question. ದೇವಪ್ರಯಾಗದಲ್ಲಿ ಯಾವ 2 ನದಿಗಳು ವಿಲೀನಗೊಳ್ಳುತ್ತದೆ? ವಿಚ್ 2 rivers merged ದೇವಪ್ರಯಾಗ್? ಸೊ ಈ ಕ್ವೆಶ್ಚನ್ ಹೆಚ್ಚಿನವರಿಗೆ ಸುಲಭ ಗೊತ್ತಿರಬಹುದು, ಯಾಕಂದ್ರೆ ದೇವಪ್ರಯಾಗ್ ಇಸ್ ಬೇಸಿಕಲಿ ಅ ಕಾನ್ಫ್ಲುಯೆನ್ಸ್ ಆಫ್ ಅಲಕನಂದ ಅಂಡ್ ಭಾಗೀರಥಿ. ಆದ್ರೆ ಈ ಪ್ರಶ್ನೆ ಮೂಲಕ ನಾವು ಇನ್ನಷ್ಟು ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡಿದ್ದೇವೆ. ಐ ಹೋಪ್ಸ್ ಯು ವಿಲ್ ಫೈಂಡ್ ಇಟ್ ಇಂಟ್ರೆಸ್ಟಿಂಗ್. ಇದು ಏನು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಪ್ರಶ್ನೆ ಯಾಕೆ ಬಂತು ಅಂತ ನಮಗೆ ಬೇಕು ಪರೀಕ್ಷೆಯಲ್ಲಿ, ಹೌದಾ ಅಲ್ವಾ? ಸೊ ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಇದು ಕೂಡ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಏನು ಅಂತ ಹೇಳಿದ್ರೆ, ಈ ಅಲಕನಂದ ಭಾಗೀರಥಿ ನದಿಗಳ ಆ ಒಂದು ಜಲಾನಯನ ಪ್ರದೇಶದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಈ ಸಲ ತುಂಬಾನೇ ಈ ನೆರೆ ಮತ್ತೆ ಫ್ಲಾಶ್ ಫ್ಲಡ್ಸ್ ಗಳೆಲ್ಲ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ತುಂಬಾ ಸಂಶೋಧನಾ ರಿಸರ್ಚ್ಗಳು ಎಲ್ಲ ಆಗ್ತಾ ಇದೆ. ಅಂದ್ರೆ ಸಂಶೋಧನಾ ಲಾಟ್ ಆಫ್ ರಿಸರ್ಚ್ ಸ್ಟಡೀಸ್ ಆರ್ ಬೀನ್ ಅಂಡರ್ಗೋಯಿಂಗ್. ಸೊ ಅದರಲ್ಲಿ ಒಂದು ಕಾರಣ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಗಂಗಾ ನದಿ ಜಲ, ಯಾಕಂದ್ರೆ ಅಲಕನಂದ ಭಗೀರಥಿ ಇವೆಲ್ಲ ಗಂಗಾ ನದಿಯ ಒಂದು ಟ್ರಿಬ್ಯೂಟರೀಸ್. ಸೊ ಹಾಗಾಗಿ ಈ ಗಂಗಾ ನದಿಗೆ ಸಂಬಂಧಿಸಿದ ಹಲವಾರು ನದಿ ಮತ್ತು ಉಪನದಿಗಳು ಬಹಳಷ್ಟು ಮಾಲಿನ್ಯಕ್ಕೆ ಒಳಗಾಗಿದ್ದು, ತಮ್ಮ ಚೇಂಜ್ ಅಂದ್ರೆ ಅವ್ರು ಹರಿಯುವಂತ ಆ ಒಂದು ಪಥ ಇದೆಯಾ ಅದನ್ನೇ ಚೇಂಜ್ ಆಗುವಂತ ಒಂದು ಪರಿಸ್ಥಿತಿ ಇವತ್ತು ಈ ಲ್ಯಾಂಡ್ ಸ್ಲೈಡ್ ಗಳಿಂದ, ಫ್ಲಾಶ್ ಫ್ಲಡ್ಸ್ ಗಳಿಂದೆಲ್ಲ ಉಂಟಾಗ್ತದೆ. ಸೊ ಹಾಗಾಗಿ ಮಾಲಿನ್ಯವೂ ಕೂಡ ಇದಕ್ಕೊಂದು ಕಾರಣ ಅಂತ ಹೇಳಿಬಿಟ್ಟು ಆ ಒಂದು ದಿನಪತ್ರಿಕೆಯ ನ್ಯೂಸ್ ಅಲ್ಲಿ ಅವರು ತಿಳಿಸಿರ್ತಾರೆ. ಸೊ ಇದಕ್ಕೆ ಸಂಬಂಧಿಸಿದಾಗೆ ನಾವಿಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಸ್ಟೂಡೆಂಟ್ಸ್ ಗಳಿಗೋಸ್ಕರ ಹಾಕಿದ್ದೇವೆ. ಮೊದಲನೇದಾಗಿ ದೇವಪ್ರಯಾಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅಲಕನಂದ ಭಾಗೀರಥಿ ನದಿಗಳ ಸಂಗಮ, ಹೌದಾ ಅಲ್ವಾ? ಈಗ ಪಂಚಪ್ರಯಾಗ್ ಅಂದ್ರೆ ಏನು? ದೇವಪ್ರಯಾಗ್ ಈ ಪಂಚಪ್ರಯಾಗಗಳಲ್ಲಿ ಒಂದು, ಪ್ಲೀಸ್ ರಿಮೆಂಬರ್ ದಟ್. ಹಾಗೂ ಈ ಪಂಚಪ್ರಯಾಗಗಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಒಂದು ನದಿಗಳ ಒಂದು ಸಂಗಮ. ಪಂಚ್ ಅಂದ್ರೆ 5. ಸೊ 5 ನದಿಗಳ ಒಂದು ವಿಶೇಷ ಸಂಗಮವನ್ನೇ ನಾವು ಪಂಚ್ ಪ್ರಯಾಗ್ ಅಂತ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಉತ್ತರಾಖಂಡ ಇದಕ್ಕೆ ಬಹಳಷ್ಟು ಅಂದ್ರೆ ತುಂಬಾನೇ ರಿಲಿಜಿಯಸ್ ಆಗಿರುವಂತ ಒಂದು ಎಕ್ಸ್ಪ್ರೆಷನ್ ಇದು. ಪಂಚ್ ಪ್ರಯಾಗ್ 5 ರೀತಿಯ ನದಿಗಳ ಸಂಗಮವನ್ನು ಅದು ಶ್ರೇಷ್ಠ ನದಿಗಳ ಸಂಗಮವನ್ನು ನಾವು ಈ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುವಂಥದ್ದು. ಸೊ ಹಾಗಾಗಿ ಆ 5 ವಿಶಿಷ್ಟವಾಗಿರುವಂತ ನದಿ ಸಂಗಮಗಳು ಯಾವುದು ಅಂತ ಹೇಳಿದ್ರೆ, ವಿಷ್ಣು ಪ್ರಯಾಗ್, ನಂದ ಪ್ರಯಾಗ್, ಕರ್ಣ ಪ್ರಯಾಗ್, ರುದ್ರ ಪ್ರಯಾಗ್ ಮತ್ತು ದೇವ್ ಪ್ರಯಾಗ್. ಸೊ ಇದು ಹರಿದು ಬರುವಂತಹ ಒಂದು ಡಿಸೆಂಡಿಂಗ್ ಆರ್ಡರ್. ಹಾಗೂ ಯಾವ್ಯಾವ ನದಿಗಳು ಸೇರಿ ಈ ಒಂದು ಪ್ಯಾಟರ್ನ್ ಅನ್ನು ನಿರ್ಮಿಸ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಚಿತ್ರದ ಮೂಲಕ, ಇಲ್ಲಿ ಸ್ಲೈಡ್ ಅನ್ನು ನೋಡಬಹುದು, ಹಾಗೆ ಈ ಚಿತ್ರದ ಮೂಲಕ ಇನ್ನೂ ಅದು ಕ್ಲಾರಿಟಿ ನಾವು ಕಾಣಬಹುದು. ಓಕೆ, ಇಲ್ಲಿ ನೀವು ತಿಳ್ಕೊಬೇಕು ಏನು ಅಂತ ಹೇಳಿದ್ರೆ, ನೋಡಿ ಇದು ಯಮುನೋತ್ರಿ, ಇದು ನಮ್ಗೀಗ ಬೇಡ, ಇದು ಗಂಗೋತ್ರಿ. ಸೊ ಇದು ಭಗೀರಥಿ ಗಂಗೋತ್ರಿ ಅಂತ ಹೇಳಿದ್ರೆ ಭಗೀರಥಿ ನದಿ ಹರಿಯುವಂಥದ್ದು. ಓಕೆ, ಸೊ ದೇವ್ ಪ್ರಯಾಗಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಅಲಕನಂದ ಮತ್ತು ಭಗೀರಥಿ, ಅಲಕನಂದ ಅಂತ ಹೇಳಿದ್ರೆ ನೋಡಿ ಈ ಬ್ಲೂ ಕಲರ್ ಇದೆಯಲ್ಲ, ನೀಲಿ ಲೈನ್ ಅಲ್ಲಿ ಹಾಕಿದ್ದೇವಲ್ಲ, ಇದು ಅಲಕನಂದ. ಸೊ ಅಲಕನಂದ ಪ್ಲಸ್ ಭಗೀರಥಿ, ಆ ನಂತರ ಒಟ್ಟಾಗಿ ಗಂಗಾ ಅಂತ ಹೇಳಿ ಹರಿಯುವಂಥದ್ದು. ಅದಕ್ಕಿಂತ ಮುಂಚೆ ಇದು ನೋಡಿ ದೇವಪ್ರಯಾಗ್. ಸೊ ಅದಕ್ಕಿಂತ ಮುಂಚೆ ಹಲವಾರು ಬೇರೆ ರೀತಿಯ ನದಿ ಸಂಗಮಗಳನ್ನು ಕಾಣಬಹುದು. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಧೌಲಿಗಂಗಾ. ಓಕೆ, ಸೊ ಧೌಲಿಗಂಗಾ. ಇನ್ನೊಂದು ವಿಷಯ,
ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ ಈ ವ್ಯಾಪ್ತಿಯಲ್ಲೇ ಇದು ಬರುವಂಥದ್ದು. ಸೊ ದೌಲಿಗಂಗಾ ಯಾವ ಎರಡು ನದಿಗಳ ಸಂಗಮ ಅಂತ ಹೇಳಿದ್ರೆ ನೋಡಿ, ಬ್ಲೂ ಲೈನ್ ಅಲ್ಲಿ ಇರುವಂತದ್ದು ಅಲಕನಂದಾ ನದಿ. ಸೊ ಅಲಕನಂದಾ ನದಿ ಮತ್ತು ಗೌಲಿಗಂಗಾ ನದಿ ಇದೆಯಲ್ಲ, ದೌಲಿಗಂಗಾ ನದಿ, ಅದರ ಸಂಗಮವೇ ವಿಷ್ಣು ಪ್ರಯಾಗ್. ಓಕೆ, ಆ ನಂತರ ಈ ಎರಡು ನದಿಗಳು ಒಟ್ಟಾಗಿ ಮುಂದೆ ಬರ್ತದೆ, ಅಲಕನಂದಾಗಿಯೇ ಹರಿತದೆ. ಅದ್ರ ಜೊತೆ ನಂದಾಕಿನಿ ಅಂತ ಹೇಳುವಂತ ಒಂದು ನದಿ, ಇಲ್ಲಿ ಮಂದಾಕಿನಿ ಅಲ್ಲ, ನಂದಾಕಿನಿ ಅಂತ ಹೇಳುವಂತ ನದಿ ಎರಡನೇ ಸ್ಟೇಜ್ ಅಲ್ಲಿ ಜಾಯಿನ್ ಆಗ್ತದೆ ಅಲಕನಂದಾಗೆ. ಅಲಕನಂದ ಪ್ಲಸ್ ನಂದಾಕಿನಿ ಅದು ನಂದ ಪ್ರಯಾಗದಲ್ಲಿ ಜಾಯಿನ್ ಆಗ್ತದೆ. ಓಕೆ, ಅದಕ್ಕಿಂತ ಕೊಂಚ ದೂರದಲ್ಲಿ ಅಲಕನಂದದ ಮುಂದುವರಿದ ಭಾಗದಲ್ಲಿ ಪಿಂಡರ್ ಗಂಗಾ ಅಂತ ಹೇಳುವಂತ ಒಂದು ಉಪನದಿ ಜಾಯಿನ್ ಆಗ್ತದೆ. ಅದಕ್ಕೆ ನಾವು ಕರ್ಣಪ್ರಯಾಗ್ ಅಂತ ಹೇಳ್ತೇವೆ. ಓಕೆ, ಅದಕ್ಕಿಂತ ಮುಂದೆ ಬಂದ್ರೆ ಇಲ್ಲಿ ನಾವು ಮಂದಾಕಿನಿ ನದಿ ಮತ್ತು ಪುನಃ ಅಲಕನಂದಾ ನದಿ. ಸೊ ಅಲಕನಂದಾ ನದಿ ಇಸ್ ಅ ಕಾಮನ್ river which has the confluence of all the other small rivers. ಸೊ ಅಲಕನಂದಾ ಮುಂದೆ ಹರಿದು ಇಲ್ಲಿ ಮಂದಾಕಿನಿ ಜೊತೆ ಸೇರಿ ಅದು ರುದ್ರಪ್ರಯಾಗ್ ಅಂತ ಅನ್ಸ್ಕೊಳ್ತದೆ. ಹಾಗೇನೆ ಅಲಕನಂದಾ ಮುಂದೆ ಬಂದು ಇಲ್ಲಿ ಭಗೀರಥಿ ಜೊತೆ ಜಾಯಿನ್ ಆಗ್ತದೆ, ಅದು ದೇವಪ್ರಯಾಗ್. ಸೊ ಈ ಪ್ರಶ್ನೆಯನ್ನು ನಿಮಗೆ ಡೆಫಿನೆಟ್ ಆಗಿ ಜಾಗ್ರಫಿ ಓರಿಯೆಂಟೆಡ್ ಕ್ವಶನ್ಸ್ ನಲ್ಲಿ ಬೇರೆ ಬೇರೆ ಸೀಕ್ವೆನ್ಸ್ ಅಲ್ಲಿ ನಿಮಗೆ ಕೇಳಬಹುದು. ಸೊ ಇದನ್ನು ನಾವು ನಮ್ಮ ಸ್ಲೈಡ್ ಅಲ್ಲಿ ಈ ರೀತಿ ಪಟ್ಟಿಯಲ್ಲಿ ಹಾಕಿದ್ದೇವೆ. ವಿಷ್ಣು ಪ್ರಯಾಗ್, ಅಲಕನಂದಾ ಅಂಡ್ ದೌಲಿಗಂಗಾ, ನಂದ್ ಪ್ರಯಾಗ್, ಅಲಕನಂದಾ ನಂದಾಕಿನಿ ರಿವರ್, ಕರ್ಣಪ್ರಯಾಗ್, ಅಲಕನಂದಾ ಅಂಡ್ ದ ಪಿಂದರ್ ರಿವರ್, ರುದ್ರಪ್ರಯಾಗ್, ಅಲಕನಂದಾ ಅಂಡ್ ದ ಮಂದಾಕಿನಿ ರಿವರ್, and ದೇವಪ್ರಯಾಗ್, the last one with ಅಲಕನಂದಾ and the Bhagirathi. So ಅಲಕನಂದಾ ಭಗೀರಥಿ is easy to remember. A plus B is equal to C ಇಲ್ಲ D. ಆ ರೀತಿಯಾಗಿ ನೆನ್ಪಿಟ್ಕೊಳ್ಬೇಕು. ಉಳಿದದ ಹಾಗೆ ನಿಮ್ಗೆ ಹೇಗೆ ನಿಮೋನಿಕ್ಸ್ ಮಾಡಿಕೊಂಡು ನೆನ್ಪಿಡುವಂತ ಪ್ರಯತ್ನ ಮಾಡಿ. ಸೊ ಇಲ್ಲಿ ಎಲ್ಲ ಪಂಚ ಪ್ರಯಾಗಗಳಲ್ಲಿ ಪ್ರಯಾಗಗಳಲ್ಲಿ ದ ವೆರಿ ಕಾಮನ್ ರಿವರ್ ಇಸ್ ಅಲಕನಂದಾ, ದಟ್ ಯು ಹ್ಯಾವ್ ಟು ರಿಮೆಂಬರ್. ಅದು ಕೂಡ ಕೇಳಬಹುದು. ಓಕೆ, ಹೇಗೆ ಅಂತ ಹೇಳಿದ್ರೆ ಪಂಚಪ್ರಯಾಗ್ ವ್ಯವಸ್ಥೆಯ ಪಂಚಪ್ರಯಾಗ್ನ ಈ ಒಂದು ಸಂಗಮದಲ್ಲಿ ಯಾವ ನದಿ ಕಾಮನ್ ಆಗಿದೆ? ಸೊ ದೇರ್ ದ ಆನ್ಸರ್ ಇಸ್ ಅಲಕನಂದಾ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಓಕೆ, ನಿಮ್ಮ ವಿಚಾರಗಳನ್ನು, ನಿಮ್ಮ ಅನಿಸಿಕೆಗಳನ್ನು ಡೆಫಿನೆಟ್ ಆಗಿ ಮೆಸೇಜ್ ಬಾಕ್ಸ್, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ಪ್ರಶ್ನೆ ಆಯಿತು. ಇದು ಇವತ್ತಿನ ಕೊನೆಯ ಪ್ರಶ್ನೆ. Who heads the panel constituted for framing the research and development policy by the Karnataka government? ಕರ್ನಾಟಕ ಸರ್ಕಾರವು R&D ಅಂದ್ರೆ ಸಂಶೋಧನಾ ಮತ್ತು ಅಭಿವೃದ್ಧಿ ನೀತಿಯನ್ನು ರೂಪಿಸಲು ರಚಿಸಲಾದ ಸಮಿತಿಯ ಮುಖ್ಯಸ್ಥರು ಯಾರು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಇಸ್ ಅಶೋಕ್ ಶೆಟ್ಟರ್. ಸೊ ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಂತ ನ್ಯೂಸ್, ನಿನ್ನೆಯ ನ್ಯೂಸ್. ಸೊ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ 10 ಸದಸ್ಯರ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದೆ, ಕ್ರಿಯೇಟ್ ಅಂಡ್ ಕಾನ್ಸ್ಟಿಟ್ಯೂಟೆಡ್. ಹಾಗೂ ಇದರ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಉಪಕುಲಪತಿಯಾದಂತಹ ಅಶೋಕ್ ಶೆಟ್ಟರ್ ಅವರು. ಈ ಒಂದು ಸರ್ಕಾರವು ಹೊಸದಾಗಿ ರಚನೆ ಮಾಡಿದಂತ ಈ ಸಂಶೋಧನಾ ಮತ್ತು ಅಭಿವೃದ್ಧಿ ನೀತಿಯನ್ನು ರೂಪಿಸಲಿಕ್ಕೆ ರಚಿಸಲಾದ ಸಮಿತಿಯ ಮುಖ್ಯಸ್ಥರು ಅಶೋಕ್ ಶೆಟ್ಟರ್ ಅವರು. ಸೊ ಅಶೋಕ್ ಶೆಟ್ಟರ್ ಅವರು ಅಂದ್ರೆ ಯಾರಂತ ನಿಮಗೆ ಗೊತ್ತಾಯ್ತು. KLA ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದರ ವೈಸ್ ಚಾನ್ಸಲರ್ ಆಗಿರ್ತಾರೆ. ಸೊ ಇದು ಇವತ್ತಿನ ಕೊನೆ ಪ್ರಶ್ನೆ ಹಾಗೂ ಈಗ ಇವತ್ತಿನ ಕ್ವೆಶ್ಚನ್ಸ್ ಫಾರ್ ದ ಡೇ. ಓಕೆ, ಸೊ ಇದರಲ್ಲಿ ಐ ಹೋಪ್ ಸೊ ನಿಮಗೆ ಎಕ್ಸ್ಪ್ಲನೇಷನ್ ಈಸಿಯಾಗಿ ಅರ್ಥ ಆಗಿದೆ. ಎಕ್ಸ್ಪ್ಲನೇಷನ್ ಅರ್ಥ ಆಗದಿದ್ರೂ ಪರವಾಗಿಲ್ಲ, ನಿಮ್ಮ ಉತ್ತರಗಳನ್ನು ನೀವು ಹೇಳಿ. ತಪ್ಪಾದ್ರೂ ಕೂಡ ಮುಂದಿನ ತರಗತಿಯಲ್ಲೂ ಇನ್ನಷ್ಟು ಅದನ್ನು ವೈಬ್ರೆಂಟ್ ಆಗಿ ನಿಮ್ಮ ಬಳಿ ಅದನ್ನು ತಲುಪಿಸುವಂತ ಯತ್ನ ಖಂಡಿತವಾಗಿ ನಾವು ಮಾಡ್ತೀವಿ. ಓಕೆ, ಸೊ ರಾಣಿ ಗೈದಿನ್ಲ್ಯೂ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಮ್ಯೂಸಿಯಂ ಈಸ್ ಬೀಂಗ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಸ್ಟೇಟ್? ಅದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕರ್ಣಪ್ರಯಾಗದಲ್ಲಿ ಯಾವ ಎರಡು ನದಿಗಳು ವಿಲೀನಗೊಳ್ಳುತ್ತವೆ? The third question, Indira Gandhi Peace Prize is awarded since which year? ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು, ಶಾಂತಿ ಪ್ರಶಸ್ತಿಯನ್ನು ಯಾವ ವರ್ಷದಿಂದ ನೀಡಲಾಗುತ್ತಿದೆ? ಸೊ ಇದಿಷ್ಟು ಇವತ್ತಿನ ಒಂದು ಕ್ವೆಶ್ಚನ್ಸ್ಗಳು ಮತ್ತು ಇವತ್ತಿನ ಒಂದು ನ್ಯೂಸ್ ಅನಾಲಿಸಿಸ್ ಮತ್ತು ನಮ್ಮ MCQsಗಳು. ನಿಮ್ಮ ಪಾರ್ಟಿಸಿಪೇಷನ್ ತುಂಬಾನೇ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹೆಚ್ಚು ಸ್ಟೂಡೆಂಟ್ಸ್ಗಳು ವಿಡಿಯೋದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಈ ವಿಡಿಯೋಸ್ ನಿಮಗೆ ತಲುಪಿಸಲಿಕ್ಕೆ ಏನೆಲ್ಲ ನಿಮ್ಮ ಸಜೆಷನ್ಸ್ಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಹಾಗೆಯೇ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಖಂಡಿತವಾಗಿ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಇದರ ಫ್ರೆಂಡ್ಸ್ ಹಾಗೂ ಆಸ್ಪಿರೆಂಟ್ಸ್ ಜೊತೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು. ಸ್ಟೇ ಸೇಫ್.